ಈ ಕೆಲವರು ಸಾಲ್ಟ್ದು ಇಟ್ಕೊಳ್ತಾರಲ್ಲ ಈ ನಡುವೆ ಎಲ್ಲ, ಈ ಸಾಲ್ಟ್ದು ಕೂಡ ಅದಕ್ಕೆ ಲೈಟ್ ಎಲ್ಲ ಬರುತ್ತೆ, ಅದೊಂಥರ ಆ ರಾಕ್ ಸಾಲ್ಟ್ ಇಟ್ಕೊಂಡಿರ್ತಾರೆ. ಅದನ್ನು ಇದನ್ನೇ ಅದರಿಂದ ಸ್ವಲ್ಪ ಇದನ್ನು ಎಲ್ಲ ಎಮಿಟ್ ಆಗುತ್ತೆ ಅಂತ ಹೇಳಿ, ಕ್ಲೋರೈಡ್ಸ್ ಇದರಿಂದ ಅದರಿಂದ ಆಗುತ್ತೆ ಅಂತ. ದಿಸ್ ಇಸ್ ಮೋರ್ ಸಿಂಪಲ್. ನೀವು ನೋಡ್ಬೋದು 2-3 ದಿನ ಇಟ್ಟಿದ್ರೆ ಆ ನೀರು ಖಾಲಿ ಆಗಿರುತ್ತೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಗಾನ್ ಇನ್ ಟು ದ ಎನ್ವಿರಾನ್ಮೆಂಟ್ ಅಲ್ವಾ, ಆ ರೀತಿ. ಸೊ ಇದು ತುಂಬಾ ಮುಖ್ಯ. ಮತ್ತೆ ಇದನ್ನ ಮಾಡೋದ್ರಿಂದ ತುಂಬಾ ಸಿಂಪಲ್ ವೇ, ಏನು ಖರ್ಚು ಇಲ್ಲ, ಜೊತೆಗೆ ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಧಾನ. ಅಂದ್ರೆ ನಾವೀಗ ಏನಾದ್ರೂ ವೆಕೇಶನ್ ಹೋಗ್ತಿದೀವಿ, ಎಕ್ಸ್ಪೋಸ್ ಆಗ್ತಿದೀವಿ ಅಂದ್ರೆ ಮುಂಚೆನೆ ಈ ಚೂರ್ಣ ಗಿಣ್ಣ ಎಲ್ಲ ಪ್ಲಾಕ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ನಾವು. ಹೌದು, ಈಗ ನೀವೇನೋ ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಈ ಕಡೆ ಮುರುಡೇಶ್ವರ ಕಡೆ ಎಲ್ಲ ಹೋಗ್ತಾ ಇದ್ದೀರಾ ಅಂದ್ರೆ ಇದನ್ನ ಸ್ವಲ್ಪ ಎಷ್ಟಿ ಮುದ್ದು ಚೂರ್ಣ ತಗೊಂಡು ಹೋಗಿರಿ. ಇನ್ನು ಕೋಸ್ಟಲ್ ಏರಿಯಾಗ ಹೋಗ್ಬಿಟ್ರೆ ನಮ್ಗೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಯೂಶಲಿ ನಮ್ಮ ಹತ್ರ ಎಷ್ಟೊಂದು ಜನ ಬರ್ತಾರೆ, ಈಗ ವೆಕೇಶನ್ ಹೋಗ್ತಾ ಇದೀವಿ, ನನಗೆ ಪ್ರಿವೆನ್ಷನ್ಗೆ ಒಂದಷ್ಟು ಮೆಡಿಸಿನ್ ಬರ್ಕೊಟ್ಬಿಡಿ ಅಂತ ನಾವು ಒಂದು ಲಿಸ್ಟ್ ಕೊಟ್ಟಿರ್ತೇವೆ. ಅಂದ್ರೆ ಒಂದಷ್ಟು ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ಟಿರ್ತೀವಿ ಪ್ಯಾಕ್ ಮಾಡಿ, ಒಂದು ಕಿಟ್ ತರ. ಅಂದ್ರೆ ಈಗ ಸಮ್ಮರ್ಗೆ ಬೇಕು ಅಂತ ಹೇಳಿದ್ರೆ ನಾನು ಕೊಡುವಂಥದ್ದು ಏನು ಅಂತ ಹೇಳಿದ್ರೆ ಮೇನ್ ಆಗಿ ಒಂದು ಸೊಗದೆ ಬೇರಿನ ಶರ್ಬತ್ತು. ಅಂದ್ರೆ ಸೊಗದೆ ಬೇರಿಂದ ಈಗ ಇಫ್ ದೇ ಆರ್ ನಾನ್ ಡಯಾಬಿಟಿಕ್ ಅವಾಗ ಈ ಶರ್ಬತ್ತು ಅಂತ ಸಿಗುತ್ತೆ, ಸೊಗದೆ ಬೇರಿನ ಶರ್ಬತ್ತು ಅಂತ. ಸಾರಿವ ಕಲ್ಪ ಅಥವಾ ಸಾರಿವ ಪಾನಕ ಅಂತ ಬರುತ್ತೆ, ಅಂದ್ರೆ ಕಾನ್ಸಂಟ್ರೇಟ್. ಅದು ಸೊಗದೆ ಬೇರಿನ ನನ್ನಾರಿ ಜ್ಯೂಸ್ ಅಂತ ಹೇಳ್ತಾರೆ. ಅದು ಈ ಆಂಧ್ರ ಕಡೆ ಎಲ್ಲ ನನ್ನಾರಿ ಅಂತಾರೆ, ಇಲ್ಲಿ ಸೊಗದೆ ಬೇರು ಅಂತ ಹೇಳ್ತೀವಿ. ಅದೊಂದು ಬೇರು, ಅದರಿಂದ ಮಾಡಿರುವಂಥದ್ದು ಕಾನ್ಸಂಟ್ರೇಟ್. ಅದನ್ನ ಸ್ವಲ್ಪ ನೀರಿಗೆ ಹಾಕೊಂಡು ಕುಡಿತಾ ಇರಬಹುದು. ಅದು ದಾಹನೂ ಕಡಿಮೆ ಮಾಡುತ್ತೆ, ಇಟ್ ವಿಲ್ ಆಲ್ಸೋ ರಿಡ್ಯೂಸ್ ದಿ ಇಲ್ ಎಫೆಕ್ಟ್. ಜೊತೆಗೆ ಅದು ರಕ್ತ ಪ್ರಸಾದನ, ಅಂದ್ರೆ ಇದು ಯಾವುದೇ ರ್ಯಾಷಸ್ ಆಗೋದು ಅದೆಲ್ಲ ಪ್ರಿವೆಂಟ್ ಆಗುತ್ತೆ. ಅದೇ ನಾನು ಹೇಳಿದಾಗೆ ಜ್ಯೂಸ್, ಅದು ಸಿಂಪಲ್ ವೇ. ಅದನ್ನ ಸ್ವಲ್ಪ ಸ್ವಲ್ಪ ನೀರಿಗೆ ಹಾಕೊಂಡು ಕುಡಿತಾ ಇರಬಹುದು. ಅಂದ್ರೆ 1 ಬಾಟಲ್ ನೀರಿಗೆ ಫಾರ್ ಎಕ್ಸಾಂಪಲ್ 1 ಲೀಟರ್ಗೆ 120 ml ನೀರನ್ನು ಹಾಕಿ ಇಟ್ಕೊಂಡ್ಬಿಟ್ಟು ಆ ನೀರನ್ನು ಕುಡಿತಾ ಇದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಮಾಡಬೇಕಾಗಿರುವಂಥದ್ದು ಏಲಕ್ಕಿ, ಅಂದ್ರೆ ನೀರಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಹೋಗಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಏಲಕ್ಕಿ ಪುಡಿ ಸಿಗುತ್ತೆ, ಈ ಗ್ರಂಥಿಗೆ ಅಂಗಡಿಯಲ್ಲೆಲ್ಲ ಪುಡಿ ಮಾಡಿರುವಂತಹ ಏಲಕ್ಕಿ ಸಿಗುತ್ತೆ.